ಸ್ನೇಹಿತರೆ ನಮಸ್ತೆ, ಹೇಗಿದ್ದೀರಿ? ಈಗೆಲ್ಲ ಕಡೆ ಒಂದೇ ವಿಷಯ ಚರ್ಚೆ ಆಗ್ತಾ ಇರೋದು, ಸ್ಪೆಷಲಿ ಕೊಡಗಿನಲ್ಲಿ ಶರಣ್ಯ ತಡಿಯಂಡಮೋಳಿಗೆ ಹೋಗಿ ಕಣ್ಮರೆಯಾಗಿ 3 ದಿನದ ಬಳಿಕ 4-5 ದಿನ ಪತ್ತೆ ಆಗಿರೋದು ಎಲ್ಲರೂ ಗೊತ್ತೇ ಇರುವ ವಿಚಾರ. ಅದನ್ನು ಪುನಃ ನಾನು ಡಿಗ್ ಮಾಡೋಕ್ಕೆ ಹೋಗೋದಿಲ್ಲ. ವಿಚಾರದಲ್ಲಿ ಬೇರೆ ಬೇರೆ ಕ್ಷೇತ್ರದ ಜನ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದ ಅಭಿಪ್ರಾಯ ಒಂದು ಕಡೆ ಆದರೆ, ಅದರಾಚೆಗೆ ವಿಷಯದಲ್ಲಿ ಪರಿಣಿತಿ ಇರುವಂತಹ ಅವರ ಅಭಿಪ್ರಾಯ ಕೂಡ ಬೇರೆ ಆಯಾಮದಲ್ಲಿ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರುವಂತಹ ಅಭಿಪ್ರಾಯ ಜೊತೆಗೆ ನಮ್ಮಲ್ಲಿರುವ ಮೂಡುವಂತಹ ಸಹಜ ಪ್ರಶ್ನೆಗಳನ್ನು ನಾನು ಹಿಂದಿನ ಎಪಿಸೋಡ್ನಲ್ಲಿ ವಿವರವಾಗಿ ಹೇಳಿಕೊಂಡಿದ್ದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ನೋಡ್ಬೋದು. ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ನಾವು ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದು ಒಂದು ಭಾಗ, ಆದರೆ ಈ ವಿಷಯದಲ್ಲಿ ನುರಿತರಿರುವವರು, ಜೊತೆಗೆ ಚಾರಣವನ್ನು ಹವ್ಯಾಸವಾಗಿ ತೆಗೆದುಕೊಂಡು ಸಾಧನೆ ಮಾಡಿದವರು, ಜೊತೆಗೆ ಪರ್ವತಾರೋಹಣದಲ್ಲಿ ಸಾಧನೆಗೈದಂತಹ ವ್ಯಕ್ತಿಯೊಬ್ಬರನ್ನು ಮಾತಾಡಿಸಿ ಅವರ ಅನಿಸಿಕೆ ಏನಿದೆ, ಈ ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಲ್ಲ, ಆ ವಿಷಯದ ಕುರಿತಾಗಿ ಅವರೇನು ಹೇಳ್ತಾರೆ ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಅನಿಸ್ತು. ಹಾಗಾಗಿ ನನಗೆ ಸಿಕ್ಕಿದಂಥ ಆಯ್ಕೆ ಕೊಡಗಿನ ಜಮ್ಮಡ ಪ್ರೀತಪ್ಪಯ್ಯ. ಹವ್ಯಾಸಿಯಾಗಿ ಕ್ರೀಡಾಪಟು ಇವರು, ಜೊತೆಗೆ ಚಾರಣದಲ್ಲಿ ಹವ್ಯಾಸವನ್ನು ಹೊಂದಿದ್ದಾರೆ. ಕೊಡಗು ಜಿಲ್ಲೆ ಮಾತ್ರವಲ್ಲ, ರಾಜ್ಯ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಚಾರಣವನ್ನು ಕೈಗೊಂಡು ಯಶಸ್ವಿಯಾಗಿ ಪೂರೈಸಿದವರು. ಅದರ ಜೊತೆಗೆ ಮೌಂಟ್ ಎಲ್ಬ್ರಸ್ ಹಾಗೆ ಕಿಲಿಮಾಂಜಾರೋ ಪರ್ವತವನ್ನು ಏರಿ ಸಾಧನೆ ಮಾಡಿದಂತಹ ಕೊಡಗಿನ ಹೆಮ್ಮೆಯ ಪ್ರತಿಭೆ. ಇವರನ್ನು ನಾನು ಮಾತಾಡ್ಸಿದ್ದೀನಿ. ಅವರ ವರ್ಷನ್ ಏನಿದೆ, ಅವರೇನು ಹೇಳ್ತಾರೆ, ಈ ಮೊನ್ನೆ ಎಲ್ಲ ಬೆಳವಣಿಗೆ ನೋಡಿದ್ದೀವಲ್ಲ, ತಡಿಯಂಡಮೂಳಿನಲ್ಲಿ ಶರಣ್ಯ ಕಣ್ಮರೆಯಾಗಿ ನಂತರದಲ್ಲಿ 3 ದಿನ ಕಳೆದು ಸಿಕ್ಕಿದ ನಂತರದ ಬೆಳವಣಿಗೆ, ಅದಾದ ನಂತರದಲ್ಲಿ ನಡೆಯುತ್ತಿರುವಂತಹ ಚರ್ಚೆ, ಈ ಎಲ್ಲದರ ಬಗ್ಗೆ ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೇರವಾಗಿ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ದೂರವಾಣಿ ಮೂಲಕ ಮಾತಾಡಿದ್ದೇನೆ. ಆಡಿಯೋ ಸಂದರ್ಶನದ ಮೂಲಕ ನಿಮ್ಮ ಎದುರಿಗೆ ಅವರ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ಸಂಪೂರ್ಣವಾಗಿ ನೋಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ಆ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಕೇಳಿ. ನಿಮ್ಮ ಅಭಿಪ್ರಾಯ ಏನಿದ್ರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೋಡಿ ಮೇಡಮ್, ನಮಸ್ತೆ. ನಮಸ್ತೆ. ಕಿಶೋರ್ ಮಾತಾಡ್ತಿದ್ದೀನಿ. ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು? ನಾನು ಆರಾಮಾಗಿದ್ದೀನಿ. ಇದು ಅಮ್ಮಚ್ಚಿಯಲ್ಲಿ ಇದ್ದೀನಿ. ಮೊನ್ನೆಯಿಂದ ನೋಡ್ತಾ ಇದ್ದೀರಿ ಡೆವಲಪ್ಮೆಂಟ್? ಹೌದು. ಅದೇ, ಮೊನ್ನೆಯಿಂದಲ್ಲ, 4 ದಿನ. 4 ದಿನದಿಂದ ಆಗ್ತಾ ಇದೆ. ಅದು ಪೀಕಿಗೆ ಬಂದಿರೋದು 2 ದಿನದಿಂದ. ಹೌದು. ಬೆಳವಣಿಗೆ ನೋಡ್ತಾ ಇದ್ದೀರಿ. ನೀವು ಒಬ್ಬ ಪರ್ವತಾರೋಹಿಯಾಗಿ, ಚಾರಣಿಗಳಾಗಿ ಬೇರೆ ಬೇರೆ ಕಡೆ ಟ್ರೆಕ್ಕಿಂಗ್ ಹೋಗಿದ್ದೀರಿ, ಪರ್ವತಾರೋಹಣ ಹೋಗಿದ್ದೀರಿ. ಹೌದು. ನಿಮ್ಮ ಅನುಭವದ ಆಧಾರದಲ್ಲಿ ಈ ಬೆಳವಣಿಗೆಯನ್ನ ನೋಡಿದಾಗ ಫಸ್ಟ್ ರಿಯಾಕ್ಷನ್ ನಿಮ್ ಕಡೆ ಏನು ನಿರೀಕ್ಷೆ ಮಾಡ್ಬೋದು? ಫಸ್ಟ್ ರಿಯಾಕ್ಷನ್ ಏನು ಅಂತಂದ್ರೆ, ನಾನು ಇದು ತಡಿಯಂಡಮೋಳ್ ಒಂದ್ಸತಿ ಮಾಡಿದೀನಿ ಅಂಡ್ ಈಗ ತುಂಬಾ ವಿಡಿಯೋಸ್ ಎಲ್ಲ ಅದ್ರ ಬಗ್ಗೆ ನೋಡಿದೀನಿ. ಯಾಕೆ ಕೊಡಗಿನಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಗೊತ್ತಲ್ಲ. ತಡಿಯಂಡಮೋಳಲ್ಲಿ ಹೋಗಿ ಕಲ್ದೋಗುವಂತದ್ದು ಚಾನ್ಸಸ್ ಇಲ್ಲ. ಬಿಕಾಸ್ ಅದು ತುಂಬಾ ಈಸಿಯೆಸ್ಟ್ ಟ್ರಕ್, ಮತ್ತೆ ಅದರಲ್ಲಿ ರೂಟ್ಸ್ ಇಟ್ಸ್ ವೆರಿ ಕ್ಲಿಯರ್ ಹೋಗಿ ಬರೋದಕ್ಕೆ. ಆಯ್ತಾ, ಆ ಕಡೆ ಈ ಕಡೆ ಎಲ್ಲ ಹೋಗೋಂಗೇನೆ ಇಲ್ಲ, ಮಿಸ್ ಆಗುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಒಂದು ಗ್ರೂಪ್ ಅಲ್ಲಿ ಇರ್ತೀವಿ, ಇನ್ನೊಂದು ಅದರಿಂದ ಅಲ್ಲಿ ಹೇಳ್ದಂಗೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಬ್ಬೊಬ್ಬರನ್ನೇ ಬಿಡಲ್ಲ, ಪರ್ಮಿಷನ್ ತಕೊಂಡೇ ಹೋಗ್ಬೇಕಾಗುತ್ತೆ. ಕಲ್ಕೊಳ್ಳೋದು ಆಮೇಲೆ ಕಲ್ದು ಹೋಗೋದಂತೂ ಚಾನ್ಸಸ್ ಇಲ್ಲ. ಯಾಕೆಂತೇಳಿದ್ರೆ ತುಂಬಾನೇ ಸುಲಭವಾದ ಟ್ರಕ್, ಅದು ಒಂದೇ ರೂಟ್ ಇದೆ. ನಾವು ಬೇಕಾದ್ರೆ ಒಬ್ರೇ ಮೇಲ್ಗಂಟ ಹೋಗಿ ಸಬ್ಮಿಟ್ ಮಾಡಿ ವಾಪಸ್ ಒಬ್ರೇ ಬರೋಂತ ಟ್ರಕ್ ಅದು. ಬೇರೆ ಟ್ರಕ್ ತರ ಅಲ್ಲಿ ದಾರಿ ತಪ್ಪ ಹೋಗೋದು, ಇಲ್ಲಿ ದಾರಿ ತಪ್ಪ ಹೋಗೋದು ಅಂತದೇನಿಲ್ಲ. ಯಾಕೆಂದ್ರೆ ಎಲ್ಲ ಹೋಗಿ ಹೋಗಿ ಜಾಗ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ನಡೆಯೋ ಜಾಗ ಇದೆಯಲ್ಲ, ಅದು ತುಂಬಾ ಈಸಿಯೆಸ್ಟ್ ಟ್ರಕ್ ಅದು. ಹೌದು. ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರೋದು ಈ 4 ದಿನ ಅವ್ರು ಕಳೆದು ಬಂದ್ರಲ್ಲ, ಅದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ ಅನ್ಕೊಂಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ. ಈ 4 ದಿನ ಅವ್ರು ಹೇಳಿದ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಬಾಟಲ್ ನೀರಿತ್ತು, ನೀರು ಬಿಡಿ, ನಮಗೆ ನ್ಯಾಚುರಲ್ ಗ್ರಾವಿಟಿ ವಾಟರ್ ಅಲ್ಲಿ ಸಿಗುತ್ತೆ. ಇಲ್ಲ, ಆಗೋದೇ ಇಲ್ಲ. ಯಾಕಂದ್ರೆ ಇವಾಗ ತಾನೇ ನಾನು ಮಧ್ಯಾಹ್ನ ಬೆಳಿಗ್ಗೆ ಇದು ಕಬ್ಬೆ ಬೆಟ್ಟ ಮತ್ತೆ ಸೋಮಕುಂದಿಗೆ ಹೋಗಿ ಬಂದಿದ್ದೀನಿ. ಅರ್ಧ ಬಾಟಲ್ ನೀರಲ್ಲಿ ಅಂತೂ ಇರಕ್ಕಾಗಲ್ಲ, ಅಷ್ಟಕ್ಕೇನೆ ನನ್ಗೆ ಸುಸ್ತಾಗಿದೆ. ಮುಖದಲ್ಲಿ ಅದು ಸ್ಟ್ರೈನು ಆಮೇಲೆ ಇದಿರುತ್ತಲ್ಲ, ಎಕ್ಸಾಸ್ಟ್ ಆಗಿರೋದು ಎದ್ದು ಕಾಣುತ್ತೆ. ಅಂತದ್ರಲ್ಲಿ 4 ದಿನ ನೀರಲ್ಲಿ ಅರ್ಧ ಬಾಟಲ್ ನೀರಲ್ಲಿ ಅಂತೂ ಇರಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಅರ್ಧ ಬಾಟಲ್ ಇಲ್ಲ ಅಂದ್ರೂ ಅಲ್ಲಿ ಗ್ರಾವಿಟಿ ವಾಟರ್ ಇರುತ್ತಲ್ಲ, ಜರಿ ತೊರೆಗಳು ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಇರ್ಬೋದು ಅಂತ ಹೇಳ್ಬೋದು. ಆಯ್ತು, ನೀರು ಕುಡ್ಕೊಂಡು ಇರ್ಲಿ, ಓಕೆ. ನಾನು ಈ ಬಗ್ಗೆ ಒಪ್ಕೊಳ್ಳಲ್ಲ. ಇವಾಗ ಎಂತ ಸೋಷಿಯಲ್ ಮೀಡಿಯಾದಲ್ಲಿ
ನಾನಾ ತರದ್ದು ಮಾತಾಡ್ತಾ ಇದಾರೆ, ಪಾಲಿಟಿಕ್ಸ್ ಅದು ಇದು ಅಂತಲ್ಲ. ಅದೆಲ್ಲ ಬೇಡ, ಓಕೆ, ಅದೆಲ್ಲ ಒಂದು ಸೈಡಿಗೆ ಬದಿಗೆ ಇಟ್ಬಿಟ್ಟು ನಾವಿವಾಗ ಯೋಚನೆ ಮಾಡೋ ಒಂದು ಹೆಂಗ್ಸು ಅವಳು ಅಲ್ವಾ, ಒಂದು ಹೆಂಗ್ಸು 4 ದಿನ ಕಾಡಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳು ವಾಪಸ್ ಬಂದಾಗ ತುಂಬಾ ಫ್ರೆಶ್ ಆಗಿ ಕಾಣ್ತಾ ಇದ್ದಾಳೆ ಅವಳು. ಅದು ಕೂಡ ಡಿಸ್ಕಸ್ ಆಗ್ತಾ ಇದೆ, ಅದು ಕೂಡ ಡಿಸ್ಕಸ್ ಆಗ್ತಾ ಇದೆ. ಅವ್ರ ಮುಖದಲ್ಲಿ ಎಲ್ಲೂ ಕೂಡ ಸ್ಟ್ರೈನ್ ಕಂಡು ಬರ್ಲಿಲ್ಲ, ಆತಂಕ ಇರ್ಲಿಲ್ಲ, ಏನೂ ಇಲ್ಲ. ಇಲ್ಲ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ 1 ದಿನ ಟ್ರಕ್ ಹೋಗಿ ಬಂದಾಗನೆ ಅಷ್ಟು ಎಕ್ಸಾಸ್ಟ್ ಆಗ್ತೀವಿ ನಾವು, ಅಷ್ಟು ಟೈರ್ಡ್ನೆಸ್ ಆ ಮುಖದಲ್ಲಿ ಎದ್ದು ಕಾಣುತ್ತೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ನೀರ್ ಸಿಗ್ಲಿ, ಬಿಸ್ಕೆಟ್ ಅಲ್ಲ ಇನ್ನೇನಾದ್ರೂ ಊಟ ತಿಂಡಿ ತಗೊಂಡು ಹೋದ್ರು 1 ದಿನ ಟ್ರಕ್ ಅಲ್ಲೇ ನಾವು ಅಷ್ಟು ಸುಸ್ತಾಗಿರ್ತೀವಿ ಆಯ್ತಾ. ಇದು ವಾಪಸ್ ಬಂದ್ಮೇಲೆ ಅಷ್ಟು ಫ್ರೆಶ್ ಆಗಿದ್ದಾಳೆ ಅವಳು, ಅಲ್ಲಿ ಎಲ್ಲೋ ಕೂತು ಬಂದಂಗಿದ್ದಾಳೆ ಅವಳು. ಅದ್ರಲ್ಲಿ 4 ದಿನ ಅಂತ ಹೇಳಿದ್ರೆ ಅವಳು ಎಲ್ಲಿ ಮಲ್ಗಿದ್ಲು, ಭಯ ಆಗಿಲ್ವಾ ಅವಳಿಗೆ ಅಲ್ವಾ? ಗಂಡಸರಿಗೇನೆ ಹುಡುಗರಿಗೇನೆ ಈಚೆ ಹೋಗಕ್ಕೆ ಭಯ ಇರುತ್ತೆ. ರಾತ್ರಿ ನಮ್ಮ ಮನೆಯಿಂದ ಹೊರಗಡೆ ಕತ್ಲೆ ನೋಡಿದಾಗನೇ ನಮ್ಗೆ ಭಯ ಆಗುತ್ತೆ. ಆತಂಕ ಇರುತ್ತೆ ನಮಗೆ. ಪರಿಚಯ ಅಲ್ಲ, ಈಗ ನಾನು ಇವಾಗ ನನ್ನ ಅಮ್ಮನ ಮನೆಗೆ ಬಂದಿದ್ದೀನಿ, ಅಪ್ಪನ ಮನೆಗೆ ಬಂದಿದ್ದೀನಿ ಅಮ್ಮತ್ತಿಯಲ್ಲಿ. ಮನೆಯಿಂದ ಈಚೆ ಕತ್ಲೆ ರಾತ್ರಿ ಒಂದು 8 ಗಂಟೆ 9 ಗಂಟೆ ಆದಾಗ ಕತ್ಲೆ ಕಾಣುವಾಗ ನನ್ಗೇನೆ ಇದಾಗುತ್ತೆ, ಭಯ ಆಗುತ್ತೆ ನನ್ಗೆ. ಎಲ್ಲಿಯಾದ್ರೂ ಅಷ್ಟೇನೆ ಆಯ್ತಾ, ಕತ್ಲೆಯಲ್ಲಿ ತುಂಬಾ ಭಯನೇ. ಅಂತದ್ರಲ್ಲಿ ಅಂತ ದಟ್ಟ ಕಾಡಲ್ಲಿ ಅವಳು 4 ದಿನ 3 ರಾತ್ರಿ 4 ದಿನ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯವಾದ ಮಾತು ಆಯ್ತಾ. ಅವಳು ಫಸ್ಟ್ ಆಫ್ ಆಲ್ ಅದು ಏನಕ್ಕೆ ಹೋದ್ಲು ಅಲ್ಲಿ ವಿತೌಟ್ ಪರ್ಮಿಷನ್, ದಾರಿ ಏನಕ್ಕೆ ತಪ್ಪಿದ್ಲು ಬಿಡಿ, ಏನೋ ತಪ್ಪಿರ್ಬೇಕು, ಓಕೆ ತಪ್ಪು ಹೋಗಿರ್ಬೇಕು, ಮೇಲೆ ಬರಕ್ ಗೊತ್ತಾಗಿಲ್ಲ. ಅವಳು ಇವಾಗ ಕೆಳಗಡೆ ಹೋಗ್ತಾ ಇದೀನಿ, ದಾರಿ ತಪ್ತಾ ಇದೀನಿ ಅಂತ ಹೇಳುವಾಗ ಅವಳು ಯಾವ ಸೈಡ್ ಇಂದ ಬಂದ್ಲು ಅದೇ ಸೈಡ್ಗೆ ವಾಪಸ್ ಬರ್ಬೋದಾಗಿತ್ತಲ್ಲ ಸ್ವಲ್ಪ ದೂರ ಹೋದ್ಮೇಲೆ. ಏನಕ್ಕೆ ಅವಳು ಕೆಳಗಡೆ ಹೋದ್ಲು ಅಂತ ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಇದು ಏನು ಅಂತ, ಅದ್ರ ಹಿಂದೆ ಏನಿದೆ ಅಂತ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಬಟ್ ಆತರ 4 ದಿನ ಎಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ ಅದು. ಅದೇ ನನ್ಗೂ ಕೂಡ ಅನ್ಸಿದ್ದು, ಈಗ ನಮಗೆ ಮಿಸ್ ಆಯ್ತು ಅಂದ್ರೆ ಸ್ವಲ್ಪ ದೂರ ಹೋದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಮಿಸ್ ಆಗಿದೀವಿ, ನಮ್ ಜೊತೆಗಿಲ್ಲ ಅಂತ. ಅಲ್ವಾ, ಬ್ಯಾಕ್ ಟು ಟ್ರ್ಯಾಕ್ ಗೆ ಬಂದ್ಬಿಡ್ಬೇಕಿತ್ತು, ವಾಪಸ್ ಬರ್ಬೋದಾಗಿತ್ತು ಅವಳು. ನೆಟ್ವರ್ಕ್ ಸಿಗ್ತಾ ಇಲ್ಲ, ದಟ್ ಈಸ್ ಓಕೆ, ನೆಟ್ವರ್ಕ್ ಹುಡ್ಕೊಂಡು ಅಲ್ಲೆಲ್ಲ ಹೋಗ್ತಾಳೆ, ಹುಡುಕ್ತಾ ಆಡ್ತಾ ಇರ್ತಾಳೆ, ಅದೆಲ್ಲ ಪರವಾಗಿಲ್ಲ. ಟ್ರ್ಯಾಕ್ ತಪ್ಪ ಹೋಗ್ತಾ ಇದೀನಿ ಅಂತ ಕೆಳಗಡೆ ಹೋಗೋ ಬದಲು ಮೇಲೇನೆ ಬರ್ಬೋದಾಗಿತ್ತಲ್ಲ, ಹೋದ ದಾರಿಗೇನೆ ಬರ್ಬೋದಾಗಿತ್ತಲ್ಲ. ಯಾರಾದ್ರೂ ಇವಾಗ ಕೆಳಗಡೆ ಹೋಗ್ತಾರಾ? ಗೊತ್ತಲ್ಲ ಅವಳಿಗೆ ಯಾವ ದಾರಿಯಿಂದ ಬಂದಿದ್ದೀನಿ ಅಂತ, ಅದ್ರಲ್ಲಿ ವಾಪಸ್ ಬರ್ಬೋದಾಗಿತ್ತು. ಇವು ನಾನು ಎಷ್ಟೊಂದು ಕೊಡಗಲ್ಲಿ ಟ್ರಕ್ ಮಾಡಿದೀನಿ, ಅದ್ರಲ್ಲಿ ಎಲ್ಲ ನನ್ಗೆ ಇವಾಗ ಯೋಚನೆ ಮಾಡಿದ್ರೆ ಅಂತ ಜಾಗದಲ್ಲಿ ಹೇಗಪ್ಪ ನಾವು ಹೋದ್ವಿ ಅಂತ ನನ್ಗೆ ಭಯ ಆಗುತ್ತೆ. ಇವಾಗ ಮಾಕುಟ ಕೇರಳ ರೋಡಲ್ಲಿ ಮಾಕುಟ ಟ್ರಕ್ ಇದೆ ಒಂದು, ಅದೆಲ್ಲ ನೀವು ಹೋಗಿ ಒಂದ್ಸತಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ದಟ್ಟವಾದ ಕಾಡು. ಅಂತ ಜಾಗದಲ್ಲೆಲ್ಲ ಕಳ್ಕೊಂಡ್ಬಿಟ್ರೆ ಕಳ್ದೋದ್ರೆ ಇಲ್ಲ, ಅದು ಯೋಚನೆ ಮಾಡಕ್ಕಾಗಲ್ಲ. ಆ ಮುಖದಲ್ಲಿ ಇರುತ್ತೆ ಇದು ಫಿಯರ್ ಮತ್ತೆ ಆತಂಕ ಇರುತ್ತೆ, ಅದು ಗಾಬರಿ ಆಗುತ್ತೆ. ನಾನಾಗಿದ್ರೆ ಅವಳು ಬಂದ್ಲಲ್ಲ ವೇವ್ ಮಾಡ್ಕೊಂಡು ಟಾಟ ಮಾಡ್ಕೊಂಡು ಹಲೋ ಹಾಯ್ ಅಂತ, ನಾನಾಗಿದ್ರೆ ನಂಗೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಭಯದಲ್ಲಿ ಗಾಬರಿಯಲ್ಲಿ ನಾನು ಹತ್ಬಿಡ್ತಾ ಇದ್ದೆ ನಾನು. ಈ ತರ ಎಲ್ಲ ಆಗಿ ನಾನು ಬಂದಲ್ಲ ವಾಪಸ್ ಅಂತ. ಅದು ಮುಖದಲ್ಲಿ ಇಲ್ವಲ್ಲ ಅವಳದು, ಖುಷಿಯಲ್ಲೇ ಕಾಣ್ತಾ ಇದ್ದಲ್ಲ. ಆಯ್ತು, ಶಿ ಮೈಟ್ ಬಿ ವೆರಿ ಬ್ರೇವ್ ಆಯ್ತಾ, ಧೈರ್ಯ ಇರ್ಬೋದು, ಆದ್ರೂನು ಬಟ್ಟೆ ಹಾಕಿರೋದು ಒಂದಿಷ್ಟು ಮೈಲಿಗೆ ಆಗಿಲ್ಲ, ಮುಖನೂ ಏನು ಪರ್ಚ್ಕೊಂಡಿಲ್ಲ, ಕೈ ಏನು ಪರ್ಚ್ಕೊಂಡಿಲ್ಲ, ಏನಿಲ್ಲಲ್ಲ, ಆರಾಮಾಗಿ ಹೇಗೆ ಅವಳು ಹೊರಟಿದ್ಲು ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಕಾಣ್ತಾ ಇದ್ದಾಳಲ್ಲ ಅವಳು. ಕೆಲವರು ಕೇಳ್ತಾ ಇದಾರೆ, ಈಗ ನಾವು ಮಿಸ್ ಆಗಿದ್ದಾಳೆ ಅಂದ ತಕ್ಷಣ ಅವಳಿಗೆ ಮೈಯಲ್ಲಿ ಗಾಯ ಆಗಿರ್ಬೇಕು, ಅವಳು ಬಟ್ಟೆ ಕೊಳೆ ಆಗಿರ್ಬೇಕು ಅಂತೆಲ್ಲ ಯಾಕೆ ನಿರೀಕ್ಷೆ ಮಾಡ್ಬೇಕು, ಅವಳು ಚೆನ್ನಾಗಿದ್ದಿರ್ಬೋದು, ದೇಹವನ್ನು ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಆ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಯಾವ್ದು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವಳು ಹೋಗಿರೋ ದಾರಿ ಆ ತರ ಇದೆ. ರೋಡಲ್ಲಿ ನಡ್ಕೊಂಡು ಹೋಗಿಲ್ಲ ಅವಳು, ರೋಡಲ್ಲಿ ನಡ್ಕೊಂಡು ಹೋಗಿ ವಾಪಸ್ ಬಂದಿದ್ರೆ ನಾನು ನಂಬ್ತಾ ಇದ್ದೆ ಆಯ್ತು ಫ್ರೆಶ್ ಆಗಿರ್ತಾಳೆ ಅಂತ. ಇವಳು ಹೋಗಿರೋದು ಡೌನ್ ದ ಹಿಲ್ ಹೋಗಿದ್ದಾಳೆ ಅವಳು, 4 ದಿನ ಹೊಳೆ ಸೈಡ್ ಅಲ್ಲಿ ಕೂತಿದ್ದಾಳೆ ಅವಳು ಅಲ್ವಾ. ಇವರು ಇವಾಗ ಹೇಳಿದ್ರಲ್ಲ ನಮ್ಮ ಅಂತ ಹುದಿಯಾಸ್ ಅವರು ಹುಡ್ಕೊಂಡ್ ಹೋದ್ರಲ್ಲ ಜನರು, ಅವರು ಕೆಳಗಡೆ ಹೋಗುವಾಗ ನಾವು ಅಂತ 3 ಕಿಲೋಮೀಟರ್ 20 ನಿಮಿಷದಲ್ಲಿ ಹೋಗಿದೀವಿ, ಕಾಡು ಮುಳ್ಳು ಎಲ್ಲ ದಾಟ್ಕೊಂಡು ಅದನ್ನೆಲ್ಲ ಮೈ ಎಲ್ಲ ಗಾಯ ಮಾಡ್ಕೊಂಡು ನಾವು ಹೋಗಿದೀವಿ ಅಂತ. ಅವಾಗ ಇವಳಿಗೆ ಆಗಿರಲ್ವಾ ಅವಾಗ? ಅದೇ ದಾರಿಯಲ್ಲಿ ತಾನೇ ಇವ್ರು ಹೋಗಿರೋದು, ಅದೇ ತರ ತಾನೇ ಅಲ್ಲಿ ಎಂತದು ದಾರಿಯಲ್ಲಿ ಎಲ್ಲ ಇರೋದು. ಏನದ ಅವಳು ಹೋಗಿರೋ ದಾರಿಯಲ್ಲಿ ಇದಿರುತ್ತಾ ಅಂತ ಮಡ್ ರೋಡ್ ಪಾತ್ವೆ ಮಾಡಿರ್ತಾರ ಯಾರಾದ್ರೂ? ಇಲ್ವಲ್ಲ ಅಲ್ವಾ. 4 ದಿನ ಅಂತೂ ಸಾಧ್ಯ ಇಲ್ಲ, ನಾನಂತೂ ಒಪ್ಕೊಳ್ಳಲ್ಲ. ಬೇರೆ ಕಡೆ ಎಲ್ಲ ಟ್ರೆಕ್ ಮಾಡಿದಾರಂತೆ. ಈಗ ಒಂದು 5-6 ಟ್ರೆಕ್ ಅಲ್ಲಿ ಹೋದವ್ರಿಗೆ ಏನಾದ್ರು ಒಂದು ಪಿಕ್ಚರ್ ಇರುತ್ತೆ, ನಾವು ಟ್ರೆಕ್ಕಿಂಗ್ ಹೋಗುವಾಗ ಈ ರೀತಿಯಾದಂತಹ ಪ್ರಿಕಾಷನ್ ತೆಗೆದುಕೊಂಡಿರ್ಬೇಕು,
ಒಂದ್ ವೇಳೆ ನಾವು ಮಿಸ್ ಆದ್ರೂ ಇಂತ ಇದನ್ನ ಫಾಲೋ ಮಾಡ್ಬೇಕು ಅಂತೆಲ್ಲ ಇರುತ್ತೆ ಗೈಡ್ ಲೈನ್ಸ್ ಎಲ್ಲ. ಎಲ್ಲಾನು ಇರುತ್ತೆ, ಎಲ್ಲ ನಾವು ಟ್ರಕ್ಕರ್ಸ್ಗೆ ಅದೆಲ್ಲ ಗೊತ್ತಿರುತ್ತೆ, ಅದೆಲ್ಲ ನಾವು ತಿಳ್ಕೊಂಡೇ ಹೋಗಿರೋದು. ನಾವು ಸೋಲೋ ಹೋಗೋದಾದ್ರೂ ಅದೆಲ್ಲ ನಾವು ಸ್ಟಡಿ ಮಾಡಿನೇ ಒಂದೆರಡು ಟ್ರಕ್ ಆದ್ಮೇಲೆ ಎಲ್ಲ ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೀಗೆ ಮಾಡ್ಬೇಕು, ಈ ತರ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕು, ಸೇಫ್ಟಿ ಮೆಷರ್ಸ್ ಏನು, ತಪ್ಪು ಕಲ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಎಲ್ಲಾನು ಗೊತ್ತಿರುತ್ತೆ. ಸುಮ್ನೆ ಎಲ್ಲಿ ಪಾರ್ಕ್ ಹೋಗಿ ಬಂದಂಗೆ ಹೋಗಕ್ ಆಗಲ್ಲ ಟ್ರಕ್ಕಿಗೆ. ಇವಾಗ ನಾನು ಅಲ್ಲಿ ಮೌಂಟ್ ಕಿಲಿಮಾಂಜರೋ ಹೋದೆ, ನಾನು ಮೂರ್ ದಿನ ನಾನು ಬರೀ ನಡೀತಾ ಇದ್ದೀನಿ. ಸಮಿಟ್ ಆಗಿ ವಾಪಸ್ ಬಂದು ಪುನಃ ಇನ್ನೊಂದ್ ಜಾಗಕ್ಕೆ ಬಂದಿದ್ದೀನಿ. 3 ದಿನ ನಡೀತಾನೆ ಇದ್ದೀನಿ ನಾನು. 10:30-11 ಗಂಟೆಗೆ ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ ಒಂದ್ ಜಾಗದಲ್ಲಿ. ನನ್ನ ಜೊತೆ 2 ಗೈಡ್ಸ್ ಇದಾರೆ. ಅಷ್ಟು ಬಯಲು ಜಾಗ ಅದು. ಹೇಗೆ ಅಂತ ಹೇಳಿದ್ರೆ ನಾನು ಮೂನಲ್ಲಿ ಮಾರ್ಚಲ್ಲಿ ನಡೆದಂಗೆ ಅದು ಆ ಜಾಗ. ಓಕೆ, ಕೀಬೋ ಹಟ್ ಅಂತ. ಅಲ್ಲಿ ನೀವು ನಂಬಲ್ಲ, ನನ್ನ 1 ಸೆಕೆಂಡ್ ನಿಲ್ಲಕ್ ಬಿಟ್ಟಿಲ್ಲ ಅವರು. ಇವೊಂದು ಅವ್ರು ನನ್ ಜೊತೆ ಇದ್ರೂನು ಅವ್ರು ನನ್ನ ಇರಕ್ ಬಿಟ್ಟಿಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಇರೋಂಗಿಲ್ಲ ಅಲ್ಲಿ. ಏನಾದ್ರು ಬೈ ಮಿಸ್ಟೇಕ್ ಏನಾದ್ರು ತಪ್ಪು ಹೋದ್ರೆ ಏನಾದ್ರೂ ಆದ್ರೆ ನಾವು ಕಾರಣ ರೆಸ್ಪಾನ್ಸಿಬಲ್ ಆಗ್ತೀವಿ, ಇಲ್ಲಿಂದ ನಡೀರಿ ಅಂತ. ಅಂತ ಜಾಗದಲ್ಲಿ ಮೂನ್ ಲೈಟ್ ಇದ್ದೂನು ಆಯ್ತಾ, ಅಷ್ಟು ಕಾಣ್ತಾ ಇದೆ, ಬೆಳಗ್ತಾರ ಇದೆ ಅಲ್ಲಿ. ಅಂತ ಜಾಗದಲ್ಲಿ ನಿಂತ್ಕೊಳಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಕಳ್ದೋಗ್ತೀವಿ, ಏನಾದ್ರು ಆಗುತ್ತೆ, ಬೇರೆ ಊರಿಂದ ಬಂದಿದ್ದೀರಾ ನೀವು ಅಂತ. ಅಂತದ್ರಲ್ಲಿ 2 ಗೈಡ್ಸ್ ಇದ್ದೂನು ಅಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡು ನನ್ನ ಕರ್ಕೊಂಡ್ ಬಂದಿದ್ದಾರೆ. ಇವಳು ಇಲ್ಲೆಲ್ಲೋ ಹೋಗ್ಬಿಟ್ಟು ಈ ತರ ಕಳ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ನನ್ಗೆ ನನ್ಗೆ ನಂಬಕೆ ಆಗ್ತಾ ಇಲ್ಲ. ನನ್ಗೆ ತುಂಬಾ ನಂಬಕ್ ಆಗ್ತಾ ಇಲ್ಲ. ಏನ್ ಗೊತ್ತಾ, 3 ರಾತ್ರಿ ಅವಳು ಹೇಗಿದ್ಲು ಅಂತ. ಭಯ ಆಗಲ್ವಾ? ಒಂದ್ ಹೆಂಗ್ಸಿಗ್ ಭಯ ಆಗಲ್ವಾ? ಇಲ್ಲೆಲ್ಲ ಸುಮ್ನೆ ಒಂದು ಕತ್ಲೆ ಜಾಗದಲ್ಲಿ ಒಂದು 8-10 ಗಂಟೆಗೆ ನಮ್ಮನ್ನ ಎಲ್ಲಾದ್ರೂ ಕೂರ್ಸಿದ್ರೆ ನಮ್ಗೆ ಭಯ ಆಗಲ್ವಾ? ಆಯ್ತು, ಬೇರೆ ಇರ್ಬೋದು, ಅಂತೂ ಒಂಥರ ಎಷ್ಟು ಗಾಬರಿ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಗಾಬರಿ ಆಗುತ್ತೆ ಅದು ಅಲ್ವಾ? ಆ ಭಯನೇ ಕಾಣ್ತಾ ಇಲ್ವಲ್ಲ ಮುಖದಲ್ಲಿ. ನನಗೆ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಿರೋದು, ಈಗ ನೋಡಿ ನೀರ್ ಕುಡ್ಕೊಂಡು ಏನೋ ಇದ್ಬಿಡ್ತೀವಿ, ಆದ್ರೆ ವಿತೌಟ್ ಫುಡ್ ನಮಗೆ ಹೊಟ್ಟೆಯಲ್ಲಿ ಕೇವಲ ನೀರನ್ನೇ ತೆಗೆದುಕೊಂಡು 3 ದಿನ 4 ದಿನ ಅಷ್ಟು ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯನಾ? ಯಾಕಂದ್ರೆ ನೀವು ಕೂಡ ಬೇರೆ ಬೇರೆ ಕಡೆ ಟ್ರೆಕ್ಕಿಂಗ್ ಮಾಡಿರೋದ್ರಿಂದಾಗಿ ಪರ್ವತಾರೋಹಣ ಮಾಡಿರೋದನ್ನ ಕೇಳ್ತಾ ಇದ್ದೀನಿ. ಆಹಾರವಿಲ್ಲದೆ ನಮಗೆ ಅಷ್ಟು ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಇದೆಯಾ? ಬಾಡಿ ಸಪೋರ್ಟ್ ಮಾಡುತ್ತಾ? ಇಲ್ಲ, ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಆ ಪರಿಸ್ಥಿತಿಯಲ್ಲಿ ಇದ್ದೆ. ನಾನು ಮೌಂಟ್ ಕಿಲಿಮಾಂಜಾರೋ ಹೋದಾಗ ಒಂದು ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ನನ್ನ ನಡೆಯಕ್ಕೆ. ಅವತ್ತೇ ರಾತ್ರಿ 5-6 ಗಂಟೆಗೆ ಕೀಬೋ ಹಟ್ ಅಂತ ಒಂದು ಜಾಗ ತಲುಪಿದ್ದೀನಿ ನಾನು. ಅಲ್ಲಿ ಇದ್ದು ನನ್ಗೆ ಊಟ ಕೊಟ್ರು, ಬಟ್ ನನ್ಗೆ ಆ ಕ್ಲೈಮೇಟಿಗೆ ಆ ಆಲ್ಟಿಟ್ಯೂಡ್ಗೆ ನಂಗೆ ಊಟ ಸೇರ್ತಾ ಇರ್ಲಿಲ್ಲ. ನಾನ್ ಬರೀ ನೀರಲ್ಲಿದ್ದು ಪುನಃ 11 ಗಂಟೆಗೆ ನಾನು ಹತ್ತಕ್ಕೆ ಶುರು ಮಾಡಿರೋದು ಮೌಂಟ್ ಕಿಲಿಮಾಂಜಾರೋ. ನೆಕ್ಸ್ಟ್ ಡೇ 10:30ಗೆ ನಾನು ಸಬ್ಮಿಟ್ ಮಾಡಿರೋದು. ವಾಪಸ್ ಪುನಃ ನಾನು ಕೀಬೋ ಹಟ್ಟಿಗೆ ನೆಕ್ಸ್ಟ್ ಡೇ 4:30ಗೆ ಬಂದೆ ನಾನು. ಅಲ್ಲಿಂದ 4:30 6 o'clockಗೆ ಪುನಃ ಹೊರಂಬೋ ಹಟ್ಟಿಗೆ ನಡ್ಕೊಂಡ್ ಬಂದಿರೋದು 3 ದಿನ. ಆಯ್ತಾ, 3 ದಿನ ನಾನು ಬರೀ ನೀರಲ್ಲಿದ್ದೆ ನಾನು. ಯಾಕೆ, ಆ ಆಲ್ಟಿಟ್ಯೂಡ್ಗೆ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಯಾವ್ದಕ್ಕೆ, ಫುಡ್ಗೆ. ನನ್ಗೆ ಫುಡ್ ತಿಂದ್ರೆ ಫುಡ್ ನೋಡಿದ್ರೆ ವಾಂತಿ ಬರ್ತಾ ಇತ್ತು ಆ ಆಲ್ಟಿಟ್ಯೂಡ್ಗೆ. ಅದು ಯಾವ ಆಲ್ಟಿಟ್ಯೂಡ್ ಗೊತ್ತಾ ನಿಮ್ಗೆ? ಆಲ್ಮೋಸ್ಟ್ 19,000 ಅದು. 18,000 ಅಲ್ಲಿಂದ ಕಿಲಿಮಾಂಜಾರೋ ವಾಸ್ ಆಲ್ಮೋಸ್ಟ್ 20,000. ಓಕೆ, ಅಷ್ಟು ಹೈಟ್ ಇದೆ. ಆಯ್ತಾ, ಆ ಆಲ್ಟಿಟ್ಯೂಡ್ಗೆ ಫುಡ್ ತಗೊಳಂಗೆ ಆಗಲ್ಲ. ಇವೊಂದು ವೆಜಿಟೇರಿಯನ್ ಫುಡ್ ಆದ್ರೂ ನನ್ಗೆ ತಗೊಳಕ್ ಆಗ್ತಾ ಇರ್ಲಿಲ್ಲ. ನಾನ್ ತಗೊಂಡಿರೋದು ಬರೀ ಪ್ಲೇನ್ ವಾಟರ್. ನನ್ನ ಹತ್ರ ಎನರ್ಜಿ ಡ್ರಿಂಕ್ ಇತ್ತು, ನಾನು ಅದ್ ತಗೊಂಡ್ರು ನನ್ಗೆ ಬಾಡಿಗೆ ಸೂಟ್ ಆಗಿಲ್ಲ. ಒಂದ್ಸತಿ ವಾಮಿಟಿಂಗ್ ಆಯ್ತು. ಅಲ್ಲಿಂದ ನನ್ನ ಹತ್ರ ನೀರ್ ಇರ್ಲಿಲ್ಲ. ಯಾವ್ದೋ ಪೋರ್ಟರ್ ನೀರ್ ತಗೋ ಬರ್ತಾ ಇದ್ರು, ಅವ್ರ ಕೈಯಿಂದ ನಾನು ನೀರ್ ಪ್ಲೇನ್ ವಾಟರ್ ಇಸ್ಕೊಂಡು ಕುಡ್ದು ಆ ನೀರಲ್ಲೇ ನಾನು ಇದ್ದಿರೋದು. ಯಾವಾಗ 3 ದಿನ ಆಯ್ತು, ನಾನು ಒಪ್ಕೊಳ್ತೀನಿ, ನೀರಲ್ಲಿ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. 3 ದಿನ ಆಯ್ತು, 4 ದಿನ ಆಯ್ತು, ಓಕೆ, ಸಪೋರ್ಟ್ ಮಾಡುತ್ತೆ ನೀರಲ್ಲಿ. ಆಯ್ತಾ, ಯಾಕಂದ್ರೆ ನಾನು ಎಕ್ಸಾಂಪಲ್ ಅದಕ್ಕೆ. ಅದೆಲ್ಲ ಏನು ಅಂತ ಅದ್ರಲ್ಲಿ ಡೌಟ್ ಪಡೋಂಗಿಲ್ಲ ಅಂತ. ನಿಮ್ಗೆ ಬೇರೆ ಕಡೆ ಪರ್ವತಾರೋಹಣ ಅಲ್ಲದೆ ಈ ತರ ಟ್ರೆಕ್ಕಿಂಗ್ ಹೋಗೋತ್ತಿಗೆ ಎಲ್ಲಾದ್ರೂ ಮಿಸ್ ಆದಂತಹ ಅನುಭವ ನಿಮ್ಮ ಲೈಫ್ ಜೀವನದಲ್ಲಿ ಆಗಿದೆಯಾ? ಇಷ್ಟೊಂದು 4 ದಿನ 3 ದಿನ ಆಗಿಲ್ಲ, ಸ್ವಲ್ಪ ಆ ಕಡೆ ಆಗಿದ್ದೀವಿ. ಒಂದು ಸಕಲೇಶ್ಪುರ ಆ ಕಡೆ, ಈ ಗುಂಡ್ಯಾ ಆ ಕಡೆ ಒಂದು ಇದಿದೆ, 9 ಗುಡ್ಡ ಅಂತ ಒಂದು ಟ್ರಕ್ ಇದೆ. ಅಲ್ಲಿ ಹೋಗುವಾಗ ಸ್ವಲ್ಪ ಮಿಸ್ ಆಗುತ್ತೆ. ಆಗಿದ್ವಿ ನಾವು. ಏನೊಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟೇನೆ.
ಆಮೇಲೆ ಅವ್ರು ಹೇಗೆ ಅಂತ ಹೇಳಿದ್ರೆ ಅವರು ಈ ಗಿಡಗಳನ್ನೆಲ್ಲ ಮಚ್ಚಲ್ಲಿ ಕರ್ಕೊಂಡು ಹೋಗಿರ್ತಾರೆ, ಯಾಕಂದ್ರೆ ದಾರಿ ತೋರ್ಸಕ್ಕೆ ಗೊತ್ತಾಗ್ಲಿ ಅಂತ. ಇಲ್ಲದ ಹೋಗಿದ್ರೆ ಚಿಕ್ಕ ಚಿಕ್ಕ ಮರನ ಅದಕ್ಕೆ ಒಂದೊಂದು ಇದು ಹಾಕಿರ್ತಾರೆ, ಏನ್ ಹೇಳೋದು, ಗುರ್ತಿಗೆ ಹಾಕಿರ್ತಾರೆ. ಅದನ್ನ ನಾವು ಫಾಲೋ ಮಾಡ್ಬೇಕು. ಹಿಂದೆ ಒಬ್ರು ಇರ್ತಾರೆ, ಮುಂದೆ ಒಬ್ರು ಇರ್ತಾರೆ, ಯಾರು ಗೈಡ್ಸ್ ಬಂದವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನಮ್ ಜೊತೆ ಬಂದವರು, ನಮ್ಮ ಇನ್ಸ್ಟ್ರಕ್ಟರ್, ನಮ್ಮ ಆರ್ಗನೈಸರ್ಸ್ ಎಲ್ಲ ಮಧ್ಯೆ ಮಧ್ಯೆ ಇರ್ತಾರೆ. ಒಂದ್ಸಲ ಮುಂದೆ ಹೋಗ್ತಾರೆ, ಒಂದ್ಸಲ ಹಿಂದೆ ಬರ್ತಾರೆ. ಇನ್ಸ್ಟ್ರಕ್ಷನ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಒಬ್ರು ಮುಂದೆ ಹೋಗೋಂಗಿಲ್ಲ, ಒಬ್ರು ಹಿಂದೆ ಇರೋಂಗಿಲ್ಲ. ಇಬ್ರು ಇದಾರಲ್ಲ, ಅವ್ರ ಮಧ್ಯದಲ್ಲಿ ಇರ್ಬೇಕು ನಾವು. ನಾವು ಏನಾದ್ರು ಬೈ ಮಿಸ್ಟೇಕ್ ಮಿಸ್ ಆಗ್ಬಿಟ್ರು ನಾವ್ ಎಲ್ಲಿ ಇದೀವಿ ಅಲ್ಲೇ ನಿಲ್ಬೇಕು ನಾವು. ಅವಾಗ ಯಾರಾದ್ರೂ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ತರ ಅದೇನೋ ರೋಡು ರೈಟಿಗೆ, ಅದೇನೋ ಕೆಳಗಡೆ ರೋಡು ಹಾಗೆಲ್ಲ ಹೋಗೋಂಗಿಲ್ಲ, ಆಯ್ತಾ. ಇವನ್ ಮಾಕುಟ ಟ್ರಕ್ ಅಷ್ಟೇ, ಒನ್ ಆಫ್ ದ ಟಫೆಸ್ಟ್ ಟ್ರಕ್ ಇನ್ ಕೊಡಗು. ಅದು ಅಷ್ಟೇನೆ, ಅದೆಲ್ಲ ಯೋಚನೆ ಮಾಡೋಂಗಿಲ್ಲ. ಅದೆಲ್ಲ ಮಾಡಿದ್ರೆ ನೀವು ಯಾವ ಟ್ರಕ್ ಮಾಡಕ್ಕೂ ಸಾಧ್ಯ ಹೋಗುತ್ತೆ. ಯಾವ್ದು ಮಾಕುಟ ಟ್ರಕ್ ಮಾಡಿದ್ರೆ ವೆರಿ ಟಫೆಸ್ಟ್ ಟ್ರಕ್ ಇನ್ ಕೊಡಗು, ಆಯ್ತಾ. ಅದು ಅಷ್ಟೇನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ 9 ಜನ ಇದ್ರು ನಮ್ದು. ಇದು ಅಂತದ ಗನ್, ಆಯ್ತಾ. ಅಲ್ಲಿಂದ ಅವ್ರು ಮುಂದೆನೂ ಇರ್ತಾರೆ, ಹಿಂದೆನೂ ಇರ್ತಾರೆ, ಕರ್ಕೊಂಡು ಹೋಗೋಕೆ ಕರ್ಕೊಂಡ್ ಬರಕ್ಕೆ ಅಂತ. ಅವ್ರು ಜೊತೆನೆ ಹೋಗ್ಬೇಕು ನಾವು. ಹಾಗೆ ಮಿಸ್ ಆಗೋಂಗೆ ಇಲ್ಲ, ಮಿಸ್ ಆಗೋಕೆ ಚಾನ್ಸೇ ಇಲ್ಲ. ನಾವೇನ್ ಇವಳು ಏನ್ ಮಾಡಿದ್ಲೋ ಏನ್ ಕತೆನೋ ನನ್ಗೆ ಅಂತೂ ಅರ್ಥನೇ ಆಗಲ್ಲ. ನೀವು ಎಷ್ಟನೇ ವರ್ಷದಿಂದ ಟ್ರೆಕ್ಕಿಂಗ್ ಶುರು ಮಾಡಿದ್ದು ಹಾಬಿ? ನಾನು ಆಕ್ಚುಲಿ ಕೊಡಗಿನವಳು ಆಗಿದ್ದಕ್ಕೆ ಇಲ್ಲಿ ಕೊಡಗಲ್ಲಿ ತುಂಬಾ ಈ ತರ ಚೋಮಕುಂದು, ಆಮೇಲೆ ಕಬ್ಬೆಬೆಟ್ಟ ಅದೆಲ್ಲ ನಾನು ಮಾಡ್ತಾ ಇದ್ದೀನಿ. ಚಿಕ್ಕ ಟ್ರಕ್ಸ್ ಎಲ್ಲ. ಆಕ್ಚುಯಲ್ ಟ್ರಕ್ ಸ್ಟಾರ್ಟ್ ಮಾಡಿದ್ದು 2018 ಇಂದ, 2018ರಿಂದ ನಾನು ಸ್ಟಾರ್ಟ್ ಮಾಡಿರೋದು. ಹಿಮಾಲಯಸ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ನಾನು. ಹಿಮಾಲಯಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಟೆಂಟ್ ಅಲ್ಲಿ ರಾತ್ರಿ ಮಲ್ಕೊಂಡ್ರೆ ನೀವು ಹೇಳಿದ್ರೆ ನಂಬಲ್ಲ, ಟೆಂಟ್ ಇಂದ ಈಚೆ ಹೋಗೋಕೆ ಭಯ ಆಗುತ್ತೆ. ನಮ್ಗೆ ನೇಚರ್ ಕಾಲ್ ಬಂದ್ರೆ ಒಂದ್ಸತಿ ಟೆಂಟ್ ಜಿಪ್ ಹಾಕಿ ಒಳಗಡೆ ಹಾಕೊಂಡ್ಬಿಟ್ರೆ, ನಮ್ಗೆ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಹೇಳಿದ್ರೆ, ಟೆಂಟ್ ಇಂದ ಈಚೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾರನ್ನಾದ್ರೂ ಒಬ್ರನ್ನ ಎಬ್ಸಿ ನಾವು ಹೋಗ್ಬೇಕು. ಯಾಕೆ? ಇದೇ ಕಾರಣಕ್ಕೆ ತಪ್ಪ ಹೋಗ್ತೀವಿ ಅಂತ. ಒಬ್ರು ನಿಂತ್ಕೊಳ್ಬೇಕು, ಒಬ್ರು ನೇಚರ್ ಕಾಲ್ಗೆ ಹೋಗ್ಬೇಕು, ಅವ್ರು ಹೋಗೋಕೆ ನಾನ್ ನಿಂತ್ಕೊಳ್ಬೇಕು. ಈ ತರ ಟೆಂಟ್ ಇಂದ ಈಚೆ ಹೋಗಕ್ಕೆ ಭಯ ಆಗುತ್ತೆ. ಯಾವ್ದೋ ಊರು ಏನು ಅಂತ ಗೊತ್ತಿರಲ್ಲ, ಎಲ್ಲಿಂತ ಹುಡ್ತೀರಾ ಅಲ್ವಾ? ಹೀಗೆ ಇದೆ. ಈಗ ಸುಮಾರು ಜನ ಯಂಗ್ಸ್ಟರ್ಸ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ, ಹೊಸದಾಗಿ ಟ್ರೆಕ್ ಅನುಭವ ಇಲ್ಲದೆ ಹೊಸದಾಗಿ ಹೋಗುವಂತವ್ರು. ಅವರಿಗೆ ನಿಮ್ ಕಡೆ ಇನ್ಸ್ಟ್ರಕ್ಷನ್ ಏನು? ಇನ್ಸ್ಟ್ರಕ್ಷನ್ಸ್ ಏನು ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ, ಮೊದಲೇ ಪ್ರಿಕಾಷನರಿ ಮೆಷರ್ಸ್, ಆಮೇಲೆ ಸೇಫ್ಟಿ ಮೆಷರ್ಸ್, ಆಮೇಲೆ ಅಲ್ಲಿ ಗೈಡ್ಸ್ ಇದ್ರೆ ದಯವಿಟ್ಟು ಗೈಡ್ ನ ಕರ್ಕೊಂಡು ಹೋಗಿ, ಆಮೇಲೆ ಇನ್ಫಾರ್ಮ್ ಮಾಡಿ ಹೋಗಿ, ಆಯ್ತಾ. ಪವರ್ ಬ್ಯಾಂಕ್, ಮೊಬೈಲ್ ಚಾರ್ಜ್ ಮಾಡಿ ಹೋಗಿ. ಯಾವ ದಾರಿ ಇದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಅವರು ಏನ್ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಹೋಗ್ಬೇಡಿ ಅಷ್ಟೇ. ನಮ್ಮ ಎನರ್ಜಿಗೆ ಏನೆಲ್ಲ ಕ್ಯಾರಿ ಮಾಡ್ಬೇಕು ಅಂತ? ಎನರ್ಜಿಗೆ ಆದಷ್ಟು ನೀರು, ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದು, ಇದು ಎಂತದ್ದು ಡ್ರೈ ಫ್ರೂಟ್ಸ್, ಅಲ್ಲ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಫ್ರೂಟ್ಸ್, ಆಮೇಲೆ ಬಿಸ್ಕೆಟ್ಸ್. ಒಬ್ಬೊಬ್ರು ಎನರ್ಜಿ ಬಾರ್ಸ್, ಎನರ್ಜಿ ಡ್ರಿಂಕ್ ಅದೆಲ್ಲ ಯೂಸ್ ಮಾಡ್ತಾರೆ. ಡಿಪೆಂಡ್ ಅಪಾನ್ ದ ಇದು ಎಂತದ್ದು ಇಂಡಿವಿಜುವಲ್. ನಾನು ಎನರ್ಜಿ ಬಾರು, ನಾನು ಎನರ್ಜಿ ಡ್ರಿಂಕ್ ಎಲ್ಲ ನಾನು ಯೂಸ್ ಮಾಡಲ್ಲ, ಯಾಕಂದ್ರೆ ನನ್ನ ಬಾಡಿಗೆ ಸೂಟ್ ಆಗಲ್ಲ ಅದು, ಆಯ್ತಾ. ಒಬ್ಬೊಬ್ರು ಹೇಳ್ತಾರೆ ಎನರ್ಜಿ ಡ್ರಿಂಕ್, ಆಮೇಲೆ ಎನರ್ಜಿ ಬಾರ್ಸ್ ಅಂತ. ನನ್ಗೆ ನಿಜವಾಗ್ಲೂ ನಾನು ತುಂಬಾನೇ ತಕೊಂಡಿದೀನಿ, ಅದು ಯಾವ್ದೂನು ಯೂಸ್ ಆಗಲ್ಲ. ನಾನು ಬರೀ ಯೂಸ್ ಮಾಡೋದು ನೀರು. ಹಾಗೆ ನನ್ಗೆ ಬೇಕು ಅಂತ ಹೇಳಿದ್ರೆ ನಂದು ಪ್ಲೇನ್ ಇದು ಬರುತ್ತಲ್ಲ, ಗ್ಲೂಕೋಸ್ ಇರುತ್ತಲ್ಲ, ಅದನ್ನ ನಾನು ಹಾಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಹಾಕೊಳ್ತೀನಿ, ಸ್ವಲ್ಪ ಉಪ್ಪು ಹಾಕೊಳ್ತೀನಿ ನೀರಿಗೆ, ಆಮೇಲೆ ನಾನು ಅದನ್ನ ಕುಡ್ಕೊಳ್ತೀನಿ, ಹೋಗ್ತಾ ಇರ್ತೀನಿ ಅಷ್ಟೇ. ಆರೆಂಜಸ್ ಈ ತರ ಯಾವ್ದಾದ್ರು ಪೆಪ್ಪರ್ಮಿಂಟ್ಸ್ ಅಂತದೆಲ್ಲ ಇರುತ್ತಲ್ಲ, ಅಂತದೆಲ್ಲ ನಾನು ಕ್ಯಾರಿ ಮಾಡ್ತೀನಿ ಅಷ್ಟೇ. ಬಿಸ್ಕೆಟ್ಸ್, ಸ್ವಲ್ಪ ಫ್ರೂಟ್ಸ್, ಜಾಸ್ತಿ ಫ್ರೂಟ್ಸ್, ಈ ತರ ಇದೆ. ಈ ತಡಿಯಂಡಮೋಳ ಇನ್ಸಿಡೆಂಟ್ ನೋಡಿದಾಗ ನಮಗೆ ನಾವು ಕಲ್ತ್ಕೊಳ್ಬೇಕಾಗಿದೆ ಏನು ಅಂತ? ತಡಿಯಂಡಮೋಳ ಇನ್ಸಿಡೆಂಟ್ ನೋಡಿದಾಗ ನಾವು ಏನು ಕಲ್ತ್ಕೊಳ್ಬೇಕು ಅಂತ ಈ ಘಟನೆಯಿಂದ? ನನ್ಗೆ ಎಲ್ಲರೂ ಹೋಗಿ ಎಂಜಾಯ್ ಮಾಡಿ, ಆಯ್ತಾ. ನಮ್ಗೆ ಬೆಟ್ಟ ಹತ್ತೋದು ಅದೆಲ್ಲ ಒಬ್ಬೊಬ್ರು ಪ್ಯಾಷನ್, ಒಬ್ಬೊಬ್ರು ಹಾಬಿ ಇರುತ್ತೆ, ಎಲ್ಲ ಇರುತ್ತೆ. ಖುಷಿನೇ, ಇವಾಗಂತೂ ಜಾಸ್ತಿ ಆಗ್ಬಿಟ್ಟಿದೆ ಟ್ರೆಕ್ಕಿಂಗ್ ಅಂತ. ಖುಷಿನೇ ಮಾಡಿ, ಎಲ್ರು ಮಾಡಿ, ಬಟ್ ಬಿ ಸೇಫ್, ಆಯ್ತಾ. ಇನ್ನೊಂದೇನು ಅಂತ ಹೇಳಿದ್ರೆ, ಅದೇ ಎಂತ ರೂಲ್ಸ್ ಇರುತ್ತೆ ಅದನ್ನ ಇದ್ ಮಾಡ್ಬೇಡಿ, ವೈಲೇಟ್ ಮಾಡ್ಬೇಡಿ. ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಲ್ವಾ. ಇವಾಗ ಇದೆಲ್ಲ ಮಾಡಿ ಎಷ್ಟು ಟೆನ್ಷನ್, ಅಪ್ಪಮ್ಮನ್ಗೆ ಟೆನ್ಷನ್, ಜನರಿಗೆ ಟೆನ್ಷನ್, ನಮ್ಮ ಕೊಡಗಿನವರಿಗೆ ಫುಲ್ಲು ಗೌರ್ಮೆಂಟ್ ಅವರಿಗೆ ಟೆನ್ಷನ್ ಅಲ್ವಾ, ಎಲ್ರಿಗೂ ಟೆನ್ಷನ್.
ಹೀಗೆ ಅಂತ. ಇನ್ನೊಂದು ನಾನು ಕೇಳ್ಬೇಕು ಮೇಡಮ್, ಇದು ಕೆಲವರು ಈ ಹುಚ್ಚು ಸಾಹಸ ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತದೆ. ನಾವು ಗುಂಪಲ್ಲಿ ಹೋದ್ರೆ ನಾನು ಎಲ್ಲೇ ಹೋದ್ರು ಕೂಡ ವಾಪಸ್ ಬರ್ತೀನಿ ಅನ್ನೋ ಮೆಂಟಾಲಿಟಿ ಇರುತ್ತೆ. ಏನೇ ಮಾಡಿದ್ರು ನನಗೆ ಏನು ಆಗೋದಿಲ್ಲ ಅನ್ನೋ ಒಂದು ಈ ಬಂಡತನ ಇರ್ಬೋದು, ಆದ್ರೆ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ. ಓವರ್ ಕಾನ್ಫಿಡೆನ್ಸ್ ಯಾವಾಗ ಬಂತು ಇದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ನಮ್ಮ ಇನ್ಸ್ಟ್ರಕ್ಟ್ರು ಇದೇ ಹೇಳೋದು, ನಮ್ಮನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋದಾಗ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕೆ ಅಂತ ಹೇಳಿದ್ರೆ ಈ ತರ ಚಾನ್ಸಸ್ ಜಾಸ್ತಿ ಇದೆ, ನಾವು ನೋಡಿದೀವಿ. ಅದಕ್ಕೇನೆ ನಾವು ಬೆಟ್ಟ ಹತ್ತುವಾಗ ಅಸೆಂಡಿಂಗ್ ಅಲ್ಲಿಯೂ ಹೇಳ್ತಾರೆ ಬಿ ಕೇರ್ಫುಲ್, ಆಯ್ತಾ. ಹೇಗೆ ಅಂತಲೇ ಅಸೆಂಡಿಂಗ್ ಒಂಥರ ಇರುತ್ತೆ, ಡಿಸೆಂಡಿಂಗ್ ಒಂಥರ ಇರುತ್ತೆ. ಅಸೆಂಡಿಂಗ್ ಆಕ್ಚುಲಿ ಈಸಿ, ಹತ್ತೋದು ಈಸಿ, ಏನು ಈ ತರ ಕೆಲಾಮಿಟೀಸ್ ಎಲ್ಲ ಆಗಲ್ಲ. ಈ ಡಿಸೆಂಡಿಂಗ್ ಕೆಳಗಡೆ ಬರುವಾಗ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಏನು ನಾನು ಬಾರಿ ಕೆಳಗಡೆ ಇಳಿಜಾರು, ಸ್ಲೋಪು, ನಾನು ಇಳಿದ್ ಬಿಡ್ತೀನಿ ಅಂತ. ಆವಾಗ್ಲೇನೆ ಎಡ್ವಿ ಬೀಳೋದು ಜಾಸ್ತಿ. ನಾನು ಹಿಂಗಲ್ಲಿ ಆಯ್ತಾ, ಎಡವಟ್ಟಾಗೋದು, ಬೀಳೋದು, ಕಾಲ್ ಫ್ರಾಕ್ಚರು, ಹಾಗೆ ಹೀಗೆ ಅಂತ. ಅದಕ್ಕೆ ಇನ್ ಒನ್ ವರ್ಡ್ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಅದೇ ಓವರ್ ಕಾನ್ಫಿಡೆನ್ಸ್ ಬೇಡ, ಅಷ್ಟೇನೆ. ಥ್ಯಾಂಕ್ ಯು ಮೇಡಮ್, ಸುಮಾರು ವಿಷಯ ಮಾತಾಡಿದ್ರಿ. ಓಕೆ, ಮುಂದೆ ನೇರವಾಗಿ ಸಿಕ್ಕಿ ಮಾತಾಡೋಣ. ಆದಷ್ಟು ಬೇಗ ಸಿಗುವ, ಆದಷ್ಟು ಬೇಗ ಬನ್ನಿ. ಆಯ್ತಾಯ್ತು. ಓಕೆ, ಥ್ಯಾಂಕ್ ಯು. ಮಾತುಕತೆಯನ್ನ ಆಲಿಸಿದ್ರಲ್ವಾ, ಇದು ಪ್ರೀತಪ್ಪಯ್ಯ ಅವರ ವರ್ಷನ್. ಅವರು ಸಾಕಷ್ಟು ವರ್ಷಗಳ ಅನುಭವದ ಆಧಾರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪರ್ವತಾರೋಹಣ, ಚಾರಣಕ್ಕೆ ತೆರಳಿದ ಅನುಭವದ ಆಧಾರದಲ್ಲಿ ಅವರ ವಿಚಾರಧಾರಣೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಗೊತ್ತಿಲ್ಲ, ಒಂದು ವಿಷಯಕ್ಕೆ ಅನೇಕ ಕೋನಗಳಿರುತ್ತೆ. ನಾವು ಬೇರೆ ಬೇರೆ ಕೋನಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ. ನೋಡೋಣ, ಬೇರೆ ಬೇರೆ ರೀತಿಯಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ತನಿಖೆ ಆಗಬೇಕು, ಜೊತೆಗೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ದೂರು ಕೂಡ ದಾಖಲಾಗ್ತಾ ಇದೆ. ಸಾರ್ವಜನಿಕ ವಲಯದ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ವೈದ್ಯಕೀಯ ವಲಯ, ಈ ಹವ್ಯಾಸಿ ಚಾರಣದಲ್ಲಿರುವವರು, ಅವರ ವರ್ಷನ್ ಬೇರೆ ರೀತಿಯಾಗಿ ಬರ್ತಾ ಇದೆ. ಜೊತೆಗೆ ಅವರನ್ನು ಬೆಂಬಲಿಸಿ ಮಾತನಾಡ್ತಿರುವಂತಹವರ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಒಂದಂತೂ ಸತ್ಯ, ಇಲ್ಲಿ ಅವರು ಜೀವಂತವಾಗಿ ಮರಳಿದ್ದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಜೀವಂತವಾಗಿ ಮರಳಬಾರದು ಅಂತಲೂ ಯಾರು ಆಗ್ರಹವನ್ನು ಮಾಡಿದ್ದಿಲ್ಲ. ಸುರಕ್ಷಿತವಾಗಿ ಮರಳಬೇಕು ಅಂತಲೇ ಒತ್ತಾಯ ಮಾಡಿದ್ದಿದ್ದು. ಆದರೆ ಅಲ್ಲಿ ಅವರು ವಾಪಸ್ ಮರಳಿದ ನಂತರದಲ್ಲಿ ಅವರ ಚಟುವಟಿಕೆ, ಲವಲವಿಕೆ, ಆ ಸಂದರ್ಭದ ಹಾವಭಾವ ಇದೆಯಲ್ಲ, ಅದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಲವಲವಿಕೆಯಿಂದ ಕೂಡಿ ವಾಪಸ್ ಬಂದಿದ್ದು ಕೂಡ ತಪ್ಪು ಅಂತಲ್ಲ. ಆದರೆ ಜನಸಾಮಾನ್ಯವಾಗಿ ನಾವು ಯೋಚನೆ ಮಾಡಿದಾಗ, ನಾವು ಒಂದು ಕಡೆ ಟ್ರೆಕ್ಕಿಂಗ್ ಹೋಗಿ ವಾಪಸ್ ಬಂದ ನಂತರದಲ್ಲಿ ಆಗುವಂತಹ ನಮ್ಮಲ್ಲಿನ ಬದಲಾವಣೆಗಳನ್ನು ಯೋಚನೆ ಮಾಡಿದಾಗ ಸಹಜವಾಗಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಕೂಡ. ಜನ ಅವರ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ನೋಡೋಣ, ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ, ಪೊಲೀಸ್ ಇಲಾಖೆ ಇದೆ, ಸರ್ಕಾರ ಇದೆ, ಏನು ಮಾಡುತ್ತೆ. ಜನಾಗ್ರಹ ಒಂದು ರೀತಿ ಆದರೆ ಅವರ ವರ್ಷನ್ ಬೇರೆ ರೀತಿಯಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯವನ್ನು ಕಳೆದಂತಹ, ಜೊತೆಗೆ ಇಂಪಾರ್ಟೆಂಟ್ ವಿಷಯಗಳನ್ನು ಮಾತಾಡಿದಂತಹ ಜಮ್ಮಡ ಪ್ರೀತಪ್ಪಯ್ಯ ಅವರಿಗೆ ಕೂರ್ಗ್ ಬಜ್ ಪರವಾಗಿ, ಜೊತೆಗೆ ನಿಮ್ಮೆಲ್ಲರ ವೀಕ್ಷಕರ ಪರವಾಗಿ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ನೋಡೋ, ಸಾಧ್ಯವಾದರೆ ಅವ್ರನ್ನ ಮುಂದೊಂದು ದಿನ ನಮ್ಮ ಸ್ಟುಡಿಯೋಗೆ ಕರೆಸಿ ಸವಿವರವಾಗಿ ಅವರ ಸಾಧನೆಯ ವಿಚಾರಧಾರೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೊಮ್ಮೆ ಪ್ರೀತಪ್ಪಯ್ಯ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ. ಬಾಯ್.